ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ನನ್ನ ಈ ವಿಡಿಯೋ ತುಂಬಾ ವಿಶೇಷವಾದದ್ದು. ಯಾಕೆ ಅಂತ ನೀವು ಅಂದ್ಕೋತಾ ಇರ್ಬೋದು. ಬನ್ನಿ ಇವಾಗ ಹೇಳ್ತೀನಿ. ಬೆಂಗಳೂರಿನ ಚಿಕ್ಕಬೆಟ್ಟಹಳ್ಳಿಯಲ್ಲಿರುವಂತಹ ಅಭ್ಯುದಯದ ಆವರಣವು ನೋಡಿ ಎಷ್ಟೊಂದು ಚೆನ್ನಾಗಿ ಸಜ್ಜಾಗಿದೆ ಅಂತ ನೀವು ನೋಡ್ಬೋದು. ಹೋಗುವಂಥ ದಾರಿನಲ್ಲೂ ಕೂಡ ರಂಗೋಲಿಗಳನ್ನು ಹಾಕಿ ಅಲಂಕಾರ ಮಾಡಿದ್ದಾರೆ. ಇಷ್ಟೊಂದೆಲ್ಲ ತಯಾರಿ ಯಾಕೆ ಅಂತ ನೀವು ಅನ್ಕೋತಾ ಇರ್ಬೋದು. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸೋಂದಾ ಸ್ವರ್ಣವಲಿ ಮಹಾಸಂಸ್ಥಾನದ ಪರಮ ಪೂಜ್ಯರಾದಂತಹ ಉಭಯ ಗುರುವರೇಣ್ಯರ ಪುರಪ್ರವೇಶದ ಕಾರ್ಯಕ್ರಮವೂ ಇತ್ತು. ಶಿಷ್ಯ ಸ್ವೀಕಾರವಾದ ನಂತರ ಈ ಎರಡು ಗುರುಗಳು ಕೂಡ ಪ್ರಥಮ ಬಾರಿಗೆ ಬೆಂಗಳೂರಿಗೆ ಬರ್ತಾ ಇದ್ರು. ಅದಕ್ಕೋಸ್ಕರ ಮಠದ ಭಕ್ತರೆಲ್ಲರೂ ತುಂಬ ಕಾತುರದಿಂದ ಕಾಯ್ತಾ ಇದ್ರು. ಮಹಿಳೆಯರೆಲ್ಲರೂ ನೀವು ನೋಡ್ತಾ ಇರ್ಬೋದು, ಒಂದೇ ಬಣ್ಣದ ಸೀರೆಯನ್ನು, ಅಂದರೆ ಈ ಬಣ್ಣದ ಸೀರೆ ಸ್ವರ್ಣವಲಿ ಮಠದ ಯೂನಿಫಾರ್ಮ್ ಅಂತ ಹೇಳ್ತೀವಿ ನಾವೆಲ್ಲ, ಒಂದೇ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂರ್ಣಕುಂಭ ಸ್ವಾಗತಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ರು. ಹಾಗೆ ಎಷ್ಟೊಂದು ಜನ ಭಕ್ತರು, ಪುರೋಹಿತರು ಎಲ್ಲರೂ ಬಂದ್ಕೊಂಡು ಕಾಯ್ತಾ ಇದ್ದರು. ಎಲ್ಲ ಭಕ್ತರಿಗೂ ಅದೇ ಕಾತುರತೆ ಇತ್ತು. ಎರಡು ಗುರುಗಳು ಯಾವಾಗ ಬರ್ತಾರೆ, ಯಾವಾಗ ಗುರುಗಳ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಎಲ್ಲ ಕಾಯ್ತಾ ಇದ್ದಾರೆ. ನೀವು ಕೂಡ ಇವತ್ತಿನ ವಿಡಿಯೋದಲ್ಲಿ ಯತಿದ್ವಯರ ದರ್ಶನವನ್ನು ಮಾಡ್ಬೋದು. ಹಾಗೆ ನನ್ನ ಚಾನಲನ್ನು ಮೊದಲನೇ ಸಲ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಇದ್ರಲ್ಲಿ ಕಾಣಿಸ್ತು ಎಷ್ಟು ಜನ ಕಡೆ ಕೌಂಟ್ ಮಾಡಲಾಗ್ತು. ಇವತ್ತು ಗೊತ್ತಿಲ್ಲ. ಉಷಕ್ಕನು ಆರಾಮು ಆರಾಮ್. ಸುಧಕ್ಕ ನೀನೇ ಬಂಜಿಲ್ಲ, ನೀ ಬಂದಿದ್ದಿಲ್ಲ ಹೇಳಿ, ಈಗ ಬಂದೆ. ಇಲ್ಲಿಯ ಕಾರ್ಯನಿರ್ವಾಹಕರು ಓದಿ ಹೇಳ್ತಾರೆ. ಅದ್ರ ಪ್ರಕಾರ ಅವರು ಬಂದು ಫಲಸಮರ್ಪಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮಾತೆಯರು ಅಲ್ಲಿಂದ ಎರಡೂ ಕಡೆ ನಾವು ಸಹಾಯ ಮಾಡ್ತೀವಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳಲಿಕ್ಕೆ, ಎರಡೂ ಕಡೆ ಪೂರ್ಣಕುಂಭದ ಜೊತೆ ಇರಬೇಕು. ವೈದಿಕರು ಗುರುಗಳ ಜೊತೆ ವೇದಘೋಷಗಳನ್ನು ಹೇಳ್ತಾ ಬರ್ತಾ ಇರ್ತಾರೆ. ಮಾತೆಯರು ಕೂಡ ನಿಧಾನವಾಗಿ ಅವ್ರ ಜೊತೆ ಮೂವ್ ಆಗ್ತಾ ಇರ್ತಾರೆ. ಮುಂಭಾಗದಲ್ಲಿ ಮುಂದೆ ಮಂಗಳವಾದ್ಯದ ಸೆಟ್ನವ್ರು ಇರ್ತಾರೆ, ಅವ್ರು ವಾದ್ಯವನ್ನ ನುಡಿಸ್ತಾ ಬರ್ತಾ ಇರ್ತಾರೆ. ವಾದ್ಯದ ಮುಂದೆ ಮಾತೆಯರು, ಹಿಂದೆ ವೈದಿಕ ಪರಿಷತ್ನವ್ರು ಆಗ್ತಾರೆ, ಎಲ್ಲ ಮೂವ್ ಆಗ್ತಾ ಇದ್ದಂಗೆ. ಆಮೇಲೆ ಈ ಅಭ್ಯುದಯದ ಗೇಟಿಗೆ ಬಂದಾಗ ಇಲ್ಲಿ ರೆಡ್ ಕಾರ್ಪೆಟ್ ಹಾಕಿದಾರಲ್ಲ, ಕೆಂಪು ಹಾಸು, ಅಲ್ಲಿಗೆ ಬಂದ ತಕ್ಷಣ ಭಗವದ್ಗೀತೆಯ ಧ್ಯಾನ ಶ್ಲೋಕಗಳು ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮಾತೆಯರು. ಅಲ್ಲಿಂದ ವೇದಘೋಷಗಳು ಅಲ್ಲಿ ನಿಲ್ಲತ್ತೆ.
ಇದರಿಂದ ಭಗವದ್ಗೀತಾ ಪಠನ ಇಂದ ಪ್ರಾರಂಭ ಆಗುತ್ತೆ. ಆಮೇಲೆ ಗುರುಗಳು ಇಲ್ಲಿ ಬಂದ ಮೇಲೆ ಎಲ್ಲರೂ ಈ ಹಾಲಿಗೆ ಬರಬೇಕು. ಮಧ್ಯದಲ್ಲಿ ಗುರುಗಳು ಆಚೆ ಕಡೆ ಹಾಲಿಗೆ ಹೋಗಿ ಕಾಲ್ ತೊಳ್ಕೊಂಡು ಮತ್ತೆ ಪುನಃ ಇಲ್ಲಿ ಬರ್ತಾರೆ. ಅದಕ್ಕಾಗಿ ಎಲ್ಲ ಮಾತೆಯರು ಅಲ್ಲಿ ಅಥವಾ ವೈದಿಕರು ಅಲ್ಲಿ ಹೋಗ್ಬೇಕಾಗಿಲ್ಲ. ಗುರುಗಳು ಇಲ್ಲಿ ಬಂದ ತಕ್ಷಣ ಎಡಗಡೆ ಆಚೆ ಬೆಡ್ಡಿಗೆ ಹೋಗ್ತಾರೆ. ನಾವೆಲ್ಲ ಈ ಕಡೆ ಬಂದು ಇಲ್ಲಿ ಉಪಸ್ಥಿತರಾಗಬೇಕು. 29ನೇ ತಾರೀಕು ನಮ್ಮ ಗುರುಗಳು ಅಲ್ಲಿ ಬಂದ್ರು. ದಿವ್ಯ ಸಾಹಿತ್ಯ ಇಬ್ಬರು ಗುರುಗಳು ಅಲ್ಲಿ ಬಂದ್ರು. ಬೆಳಗ್ಗೆ 8:00 ನಮ್ಮ ಮಾತೃ ಮಂಡಳಿಯಿಂದಲೇ ಅಲ್ಲಿ ಭಗವದ್ಗೀತೆ ಇತ್ತು. ಅರ್ಧ ಗಂಟೆ 8:30 9 ಗಂಟೆ ತನಕ ಭಗವದ್ಗೀತೆ ಇದ್ದು, ಆ ಭಗವದ್ಗೀತೆಯಲ್ಲಿ ಶತಕಂಠದಿಂದ ಭಗವದ್ಗೀತೆ ಅದು ಸ್ಟೇಜ್ ಮೇಲೆ 100 ಜನ ಇದ್ರು. ಆ 100 ಜನಕ್ಕೆ ಸ್ಟೇಜ್ ಮೇಲೆ ಪಾಪ ಅವಕಾಶ ಇದ್ದು, ಈಗೊಂದು ಭಗವದ್ಗೀತೆ ಇದ್ರದ್ದು ಒಂದು ಲಿಂಕ್ ಕಳಿಸ್ತೀಯ, ಮಾತೃಮಂಡಲ ಕಳಿಸ್ತೀಯ, ಅದ್ರೊಳಗೆ ಯಾರು ಭಕ್ತರ ಅವ್ರು ಮಾತ್ರ ಜಾಯ್ನ್ ಆಗೋದು. ಯಾಕಂದ್ರೆ ಒಂದು ಕನ್ಫರ್ಮೇಶನ್ ಬೇಕು. ಅಲ್ಲಿ 100 ಜನ ಅಲ್ಲಿ ಸ್ಟೇಜ್ ಮೇಲೆ ಇಟ್ಲೆ 100 ಜನ ಮಕ್ಕಳೇ ನನಗೊಂದು ಕನ್ಫರ್ಮೇಶನ್ ಬೇಕು. ಅವತ್ತು ನಿಮ್ಗೆಲ್ಲ ಜಾಯ್ನ್ ಆಗಬಹುದು. ಈಗ ನಾನು ಕಳಿಸ್ತೇನೆ ಮಾತೃಮಂಡಲದಲ್ಲಿ. ಆಮೇಲೆ ಭಗವದ್ಗೀತೆ ಕಳಿಸ್ತೀನಿ ನಾನು. ಗ್ರೂಪಿನಲ್ಲಿ ಅಲ್ಲಿ ಕಳಿಸ್ತೀನಿ ನಾನು. ಡ್ರೆಸ್ ಕೋಡ್ 2 ಸಾರಿ ಏನು ನೀವು ಮ್ಯಾಚಿಂಗ್ ಸಮ್ಮೇಳನ ಅಂತ ಇಡೀ ದಿನ ಇರ್ತೀನಿ. ಹಿಂಗ ಚಂದ ಕಳಿಸ್ಕೊಡ್ತೀವಿ. ಭಗವದ್ಗೀತೆ ಭಗವದ್ವೇಷಿಣಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಉಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಚಲೋ ಬಂದಿದ್ದು ಬರ್ತದಕ್ಕಿಂತನೂ ಚಲೋ ಬಂದಿದೆ ನೋಡಿ. ರಂಗಾಲಿ ನೋಡ್ಕೊಂಡು ಮೊಬೈಲ್ ವಿಡಿಯೋನೇ ತುಂಬಕ್ತಾ ವಿಡಿಯೋನೇ ತುಂಬಕ್ತು. ಅದಕ್ಕೆ ಗಂಗಮ್ಮ ಸರ್ಕಲ್ ದಾಟಿದ ಅಷ್ಟು ಮಾಡ್ಕೆ ಆಚೆ ಬದಿಗೂ ಮಾಡಿದ ಗಂಗಮ್ಮ ಸರ್ಕಲ್ ಗ್ಯಾಪ್ ಕ್ಲೋಸ್ ಮಾಡ್ಕೊಳ್ರ
ಕಾಳಗೆಜ್ಜೆನೂ ಸಂಬಂಧ ಇತ್ತು ಅಲ್ಲ ಬರೀ ಮಾಡಂಗೆ ಆಗ್ತಿಲ್ಲ ಕಳ್ಸಕ್ಕಾಗ್ತಿಲ್ಲ. ನಾನು ವಿಡಿಯೋ ಒಂದು ಮೊಬೈಲ್ ಆಗಿರ್ತದೆ ಬತ್ತು ಬಿಡ್ತಂದ್ರೆ शरणं प्रपद्ये ಈಗ ಮಹಾಸನ್ನಿಧಾನ ಸನ್ನಿಧಾನವರಿಗೆ
जयन्तीनां मरुतो यन्त्वग्रे इन्द्रस्य इंद्रो नस्तत्र वृत्रः अस्तु जयन्तं त्वामनुमदन्तु देवाः यत्र बाणा सम्पदन्ति कुमारा विशिखारिव इन्द्रो नस्तत्र वृत्रः विश्वाः शर्म यच्छतु तस्यैव भवति प्रतीकं यद्वर्मीयाति तथावदत्ते अनाविद्यया संसाधयत्वं दत्त्वा वर्मणो महिमा विपर्तु धन्वनादा धन्वना जिञ्जयेम धन्वना तीव्रास्तमतो जयेम धनुष्शत्रोरपतामङ्कृणोमि धन्वना गङ्गाप्रतिको जयेम वक्ष्यं वेदागनीगन्धिगन्धं
ಸ್ವಲ್ಪ ಈ ಕಡೆ ಬನ್ನಿ. ಅಷ್ಟೇ ಮಾಡ್ಕೊಂಡು वनस्पते वीमङ्गो हि पूजा अस्मद्वथा व्रतोणस्तु वीरः गोभिः सन्नद्धो असि वीरयस्वास्थानः ಫಲ ಸಮರ್ಪಣೆ ಹಾಗೂ ವಿಶ್ವ ಹವ್ಯಕ ಸಂಘದ 27-28 ಆಮಂತ್ರಣ ಪತ್ರಿಕೆಯನ್ನು ಶ್ರೀಧರ್ ಭಟ್ರು ಮತ್ತು ಶ್ರೀ ಪ್ರಸಾದ್ ಭಟ್ರು ಎಲ್ಲವೂ ದಯವಿಟ್ಟು ಸಾವಧಾನದಿಂದ ಕೂತ್ಕೊಳ್ಬೇಕು. ಯಾರು ಮಾತನಾಡೋದನ್ನ ಸುತ್ತ ಈಗ ಉಭಯ ಶ್ರೀಗಳವರಿಗೆ ಫಲ ಸಮರ್ಪಣೆ. ಈಗ ನಾ ಹೆಸರು ಹೇಳ್ತಾ ಇದ್ದಾಗ ಎಲ್ಲ ಅವ್ರವ್ರು ಬಂದು ನಿಂತ್ಕೊಳ್ಳಿ, ಎಲ್ಲವರು ಫಲವನ್ನು ಹಿಡ್ಕೊಂಡು ಆಮೇಲೆ ಎಲ್ಲರೂ ಒಕ್ಕಟ್ಟಿಗೆ ವೇದಗೋಷ್ಠಿ ಸಮೇತ ಇಡಬೇಕು. ಈಗ ಒಂದು ಶ್ರೀ ಸ್ವರ್ಣಮೂಲಿ ಸೇವಾ ಪ್ರತಿಷ್ಠಾನದಿಂದ ಜಿ.ವಿ. ಹೆಗಡೆ ಅವರು ಅವರು ದಂಪತಿಗಳನ್ನು ಸಮರ್ಪಣೆ ಮಾಡಬೇಕು. ಇನ್ನು ಕೆಲವರು ದಂಪತಿಗಳ ಜೊತೆ ಬರದೇ ಹೋದವರು ಅವರು ಏಕಾಂಗಿಯಾಗಿ ಬಂದು ಸಮರ್ಪಣೆಯನ್ನು ಮಾಡಬಹುದು. ಹೆಸರನ್ನ ಅನೌನ್ಸ್ ಮಾಡ್ತೇವೆ. ಈ ಅಂಗಸಂಸ್ಥೆಗಳಿಂದ ಮಾಡುವ ಯಜಮಾನಸ್ಯ ವೀರೋ ಜಾಯತಾನ್ನಿಕಾಮೇನ ಕಾಮೇನ ಪರ್ಜನ್ಯೋ ವರ್ಷತು ಪರಿಣ್ಯೋ ನವೋಷಧಯಃ ಪಚ್ಯಂತಾನ್ ಯೋಗಕ್ಷೇಮೋ ನಃ ಕಲ್ಪತಾನ್. ಸೀಮಾ ಪರಿಷತ್ತಿಂದ ಶಿವರಾಮ್ ಹೆಗಡೆ ಅವರು, ಭಾಸ್ಕರ ಹೆಗಡೆ ಅವರು. ಆಮೇಲೆ ವೈದಿಕ ಪರಿಷತ್ತಿನಿಂದ ನಾರಾಯಣ ಭಟ್ ಸುಧಾವಿ ಅವರು, ಸ್ವರ್ಣರಶ್ಮಿ ಪ್ರತಿಷ್ಠಾನದಿಂದ ಎಸ್.ಎಂ. ಹೆಗಡೆ ಅವರು ಹಾಗೂ ನರಸಿಂಹ ಹೆಗಡೆ ಅವರು. ಅವ್ರು ಇಬ್ಬಿಬ್ಬರಲ್ಲಿ ಒಬ್ಬೊಬ್ರು ದೊಡ್ಡ ಗುರುಗಳಿಗೂ ಮತ್ತು ಇನ್ನೊಬ್ರು ಸಣ್ಣ ಗುರುಗಳಿಗೂ. ಯುವ ಪರಿಷತ್ತಿನಿಂದ ರಮೇಶ್ ಭಟ್ರು, ಅರವಿಂದ್ ಹೆಗಡೆ ಅವರು. ಆಮೇಲೆ ಮಾತೃ ಮಂಡಳಿಯಿಂದ ಸುಧಾ ಹೆಗಡೆ ಅವರು.
ಆಮೇಲೆ ಹವ್ಯಕ ನಗರದಿಂದ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯಯ ಶುದ್ಧ ಸತ್ವಾಃ ಹೇ ಬ್ರಹ್ಮಲೋಕೆ ತು ಪರಾಂತಕಾಲೇ ಪರಾಮೃತಾತ್ ಪರಿಮುಚ್ಯಂತೆ ಸರ್ವೇ ತಕ್ರಂ ವಿಪಾಪಂ ಪರಮೇಶ್ವರಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಗ್ರಸ್ಥಂ ತತ್ರಾಪಿ ದಕ್ರಂ ಗಗನಂ ವಿಶೋಕಸ್ತಸ್ಮಿನ್ ಯದಂತಸ್ತದುಪಾಸಿತವ್ಯಂ ಯೋ ವೇದಾದೌ ಸ್ವರಃ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ ದೀರ್ಘತಮಾಮಾಮಧೇಯೋ ಯುಜುರ್ವಾನ್ ದಶಮೇ ಯುಗೆ ಅಪಾಮಧ್ಯೈ ಯತೀನಾಂ ಬ್ರಹ್ಮಾ ಭವತಿ ಸಾರಥಿಃ ಭವಿಭೂತಸ್ತರಣಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಭೂತಾ ಅಧಿಪಾತ್ಮಾನಮರಾದಿಂದರೇವ ನಮೋ ಗುರುಭ್ಯೋ ಗುರುಪಾದುಕಾಭ್ಯೋ ನಮಃ ಪರೇಭ್ಯಃ ಪರಪಾದುಕಾಭ್ಯಃ ಆಚಾರ್ಯ ಸಿದ್ಧೇಶ್ವರ ಪಾದುಕಾಭ್ಯೋ ನಮೋಸ್ತು ಲಕ್ಷ್ಮೀಪತಿ ಪಾದುಕಾಭ್ಯಃ ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಭುವನಸ್ತವ ತೇನ ಮೇ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ. ಶ್ರೀಮದ್ಗಂಗಾಧರೇಂದ್ರಾಯ ಶಿಷ್ಯಾವರಣಪಾಯ ಚ ಶ್ರದ್ಧೆ ಇದ್ರೇನೆ ನಮ್ಮ ಬಗ್ಗೆ ಶ್ರದ್ಧೆ. ಇವರು ಒಂದಕ್ಕೊಂದಕ್ಕೆ ಪೂರಕ ಇದೆ. ಯಾವ್ದಾದ್ರು ಒಂದೇ ಸಾಕು ಅಂತ ಕೇಳಿದ್ರೆ ನಮ್ಮ ಹಿರಿಯರು ಯಾರಾದ್ರೂ ಒಪ್ಪುವುದೇ ಎರಡೂ ಬೇಕು ಅಂತಲೇ ಹೇಳ್ತಾರೆ. ಈ ಎರಡೂ ಶ್ರದ್ಧೆ ನಿಮ್ಮ ಇರೋದ್ರಿಂದನೇ ಇಷ್ಟು ವಿಶೇಷವಾಗಿ ಸ್ವಾಗತವನ್ನು ಮಾಡಿದ್ದೀರಿ. ತುಂಬ ವೇಳೆ ಆಗಿದೆ. ಬಹುಶಃ ನಮಗಿಂತ ನಿಮಗೆ ಈ ವೇಳೆ ತೊಂದರೆ ಹೆಚ್ಚಿಗೆ ಇದೆ. ಯಾಕೆ ಕೂತು ಹೋಗೋಲ್ಲ ಇರ್ತೀರಿ. ಹಾಗಾಗಿ ನಾವು ಹೆಚ್ಚು ದೀರ್ಘವಾಗಿ ಈಗ ಮಾತನಾಡಬಾರದು. ಸರಸ್ವತಿ ಸ್ವಾಮಿ ಮಹಾರಾಜ್ ಕಿ ಶ್ರೀ ಶ್ರೀಮದಾನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ್ ಕಿ ಈ ಹೊಸ ಚಿಗುರು ನೂರ್ಕಾಲ ಇದ್ದು ಎಲ್ಲರಿಗೂ ನೆರಳನ್ನು ನೀಡಲಿ ಅಂತ ನಾವು ಆಶಿಸ್ತೇವೆ. ಹಾಗೆ ನೀವುಗಳು ಕೂಡ ಈ ತನಕ ಬಂದ ನಿಷ್ಠೆಯೊಳಗೇನೆ ಮುಂದೆ ಕೂಡ ಅದೇ ನಿಷ್ಠೆಯಲ್ಲಿ ಮುಂದುವರಿತೀರಿ ಅಂತ ಭಾವಿಸ್ತೇವೆ. ಒಟ್ಟಾರೆ ಎಲ್ಲರಿಗೂ ಶ್ರೀ ಲಕ್ಷ್ಮೀ ನರಸಿಂಹನು, ಶ್ರೀ ಮಾತೆ ಶಾರದಾಂಬೆಯು, ಶ್ರೀ ಚಂದ್ರಮೌಳೀಶ್ವರನು ಹೆಚ್ಚಿನ ಧರ್ಮ ಶ್ರದ್ಧೆ ಕ್ಷೇಮ ಅಭಿವೃದ್ಧಿಗಳನ್ನು ಗ್ರಹಿಸಲಿ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ್ ಕಿ ಶ್ರೀ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ್ ಕಿ. ಅಖಿಲ ಹವ್ಯಕ ಮಹಾಸಭೆ ಇದೇ ಬರುವಂತ 27, 28, 29 ವಿಶ್ವ ಹವ್ಯಕ ಸಮ್ಮೇಳನವನ್ನ ಅರಮನೆ ಮೈದಾನದಲ್ಲಿ ಏರ್ಪಡಿಸಿದೆ. ಇದು 27ನೇ ತಾರೀಕಿನಂದು ಉದ್ಘಾಟನೆಗೆ ರಾಮಚಂದ್ರಾಪುರ ಮಠದ ಶ್ರೀಗಳು ಆಗಮಿಸಲಿದ್ದಾರೆ. ಅವತ್ತು ಹಲವಾರು ರಾಜಕೀಯ ಮುಖಂಡರು ಇರ್ತಾರೆ. 28ನೇ ತಾರೀಕಿಗೆ ನೆಲಮಾವು ಮಠದ ಶ್ರೀಗಳು ಅವತ್ತು ವೇದಿಕೆಯಲ್ಲಿ ಇರ್ತಾರೆ. ಅವತ್ತು ಮುಖ್ಯಮಂತ್ರಿಗಳು, ಇನ್ನು ಹಲವಾರು ರಾಜಕೀಯ ಮುಖಂಡರುಗಳು ಇರ್ತಾರೆ. 29ನೇ ತಾರೀಕಿನಂದು ಸಹಸ್ರಚಂದ್ರ ಸಭಾ ಈ ವೇದಿಕೆಯಲ್ಲಿ ನಮ್ಮ ಶ್ರೀಗಳು, ಹಿರಿಯ ಶ್ರೀಗಳು ಮಾತ್ರ ಆ ವೇದಿಕೆಯಲ್ಲಿ ಇರಲಿಕ್ಕಿದ್ದಾರೆ.
ಇವೆಲ್ಲ ಹಲವಾರು ನೂರಾರು ಕಾರ್ಯಕ್ರಮಗಳು ಅರಮನೆ ಮೈದಾನದಲ್ಲಿ ನಾವು ನೀವೆಲ್ಲ ನೋಡ್ಲಿಕ್ಕಿದ್ದೇವೆ. ದಯಮಾಡಿ 3 ದಿನಗಳು ಮನೆಯಲ್ಲಿ ಯಾವುದೇ ರೀತಿಯ ಅಡಿಗೆ ಮನೆಯನ್ನ ಬಂದ್ ಮಾಡಬೇಕು. ಮನೆಯಲ್ಲಿ ಎಲ್ಲರೂ ಕೂಡ ಜ್ಯೋತಿಯನ್ನ ಅರಮನೆ ಮೈದಾನದಲ್ಲಿ ಹಚ್ಚಬೇಕು, ಹವ್ಯಕ ಜ್ಯೋತಿಯನ್ನ. ಅದಕ್ಕಾಗಿ ದಯಮಾಡಿ ಎಲ್ಲ ಹವ್ಯಕ ಬಾಂಧವರಲ್ಲದೆ ಹವ್ಯಕೇತರರು ನಮ್ಮನ್ನ ಗಮನಿಸುವಂತೆ ತಾವೆಲ್ಲ ವಿಶ್ವ ಹವ್ಯಕ ಸಮ್ಮೇಳನವನ್ನ ಯಶಸ್ವಿಗೊಳಿಸೋದಕ್ಕೆ ಎಲ್ಲರೂ ಕೂಡ ಬರಬೇಕು. ಇದು ಆಮಂತ್ರಣವಲ್ಲ, ಇದು ನಿಮಗೆ ನಿಮಂತ್ರಣ ಎನ್ನುವುದಾಗಿ ಶ್ರೀಗಳ ಸಮ್ಮುಖದಲ್ಲಿ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇದು ಶ್ರೀಗಳ ಭಾವನೆಯೂ ಕೂಡ ಹೌದು ಅಂತ ಭಾವಿಸ್ತಾ ಇದು ಮತ್ತೊಮ್ಮೆ ತಮಗೆಲ್ಲ ಹಾಗೆಯೇ ನಾವೆಲ್ಲ ಗುರುಗಳ ದರ್ಶನವನ್ನು ಮಾಡಿಕೊಂಡು ಅಲ್ಲಿಯೇ ಊಟವನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಹಾಗೆ ಈ ಕಾರ್ಯಕ್ರಮದ ಇನ್ನೊಂದು ವಿಡಿಯೋ ಕೂಡ ಬರ್ತಾ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಯಾಕೆಂದರೆ ಇಲ್ಲಿ ಈ ಗುರುಗಳು ವಾಸ್ತವ್ಯ ಮಾಡಿದ್ದಾರೆ ಅಂತಂದರೆ ಭಕ್ತರು ದಿನಾಲೂ ಬಂದೇ ಬರ್ತಾರೆ ಅಲ್ವಾ. ಆವಾಗೆಲ್ಲ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ, ಧಾರ್ಮಿಕ ಕಾರ್ಯಕ್ರಮಗಳು. ಅವುಗಳ ವಿಡಿಯೋಗಳನ್ನು ಕೂಡ ನಾನು ಹಾಕ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳಾಗ್ತಾಯಿದೆ, ಯಾವ್ಯಾವ ಕಾರ್ಯಕ್ರಮಗಳಾಗಿತ್ತು ಅನ್ನೋದನ್ನು ಕೂಡ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಫ್ರೆಂಡ್ಸ್.